ವನ್ಯಜೀವಿ ರಕ್ಷಣೆಗೆ ಹೊಸ ಗಾನ, ಉದ್ಯಾನ ನಗರಿ ಯುವಕರ ವಿಶಿಷ್ಟ ಪ್ರಯತ್ನ, ಕೊಲ್ಲಬೇಡಿರಿ ವೀಕ್ಷಕರಿಂದ ತುಂಬಿದ ಯೂಟ್ಯೂಬ್ ಚಾನಲ್. ಕೊಲವೇರಿ ಹಾಡು ಸಖತ್ ಫೇಮಸ್ ಆಗಿದೆ. ಇದೇ ಹಾಡನ್ನ ಆಧಾರವಾಗಿಟ್ಕೊಂಡು ಸಾಕಷ್ಟು ಮಂದಿ ಹೊಸ ಹೊಸ ಪ್ರಯೋಗಗಳನ್ನ ಮಾಡಿದ್ದು ಹಳೆ ವಿಚಾರ. ಇದೀಗ ಈ ಹಾಡಿನಿಂದ ಸ್ಫೂರ್ತಿ ಪಡ್ಕೊಂಡ ಬೆಂಗಳೂರಿನ ತಂಡವೊಂದು ಇದೇ ಮಾದರಿಯಲ್ಲಿ ವಿಭಿನ್ನ ಆಲ್ಬಮ್ ಒಂದನ್ನ ರೆಡಿ ಮಾಡಿದೆ. ಬೆಂಗಳೂರಿನ ಕೆಲ ಯುವಕರು ಕೊಲವೆರಿ ಡಿ ರೀತಿಯ ಆಲ್ಬಮ್ ಒಂದನ್ನ ತಯಾರಿಸಿದ್ದಾರೆ. ಸೇವ್ ಟೈಗರ್ ಹೆಸರಿನ ಈ ತಂಡ ಕೊಲವೆರಿ ಹಾಡನ್ನೇ ಆಧರಿಸಿ ಅರ್ತ್ ಸಾಂಗ್ ಅನ್ನೋ ಆಲ್ಬಮ್ ಅನ್ನ ಸಿದ್ಧಪಡಿಸಿದೆ. ಅಂದ್ಹಾಗೆ ಈ ಆಲ್ಬಮ್ ಪ್ರಕೃತಿ ಹಾಗೂ ವನ್ಯಮೃಗಗಳಿಗೆ ಸಂಬಂಧಿಸಿದೆ. ಏಪ್ರಿಲ್ 22ರ ಅರ್ತ್ ಡೇ ಪ್ರಯುಕ್ತ ಇದನ್ನ ರೆಡಿ ಮಾಡಲಾಗಿದೆ. ಅರ್ತ್ ಸಾಂಗ್ ಅನ್ನ ಏಪ್ರಿಲ್ 18ರಂದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಲಾಗಿದ್ದು, ಕೇವಲ ಅರ್ಧ ಗಂಟೆ ಅವಧಿಯಲ್ಲೇ 150ಕ್ಕೂ ಹೆಚ್ಚು ಹಿಟ್ಗಳು ಬಂದಿವೆ. ಇನ್ನು ಫೇಸ್ಬುಕ್ನಲ್ಲಿ ಮೀಟ್ ಮಾಡಿದ ವ್ಯಕ್ತಿಗಳು ಸೇರಿ ಈ ಆಲ್ಬಮ್ ಅನ್ನ ರೆಡಿ ಮಾಡಿರೋದು ಮತ್ತೊಂದು ವಿಶೇಷ. ಒಳ್ಳೆ ಮೆಸೇಜ್ ಜನರಿಗೂ ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ, ಇದರಿಂದ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆಯ್ತಾ ಮಾಡ್ಲಿಕ್ಕೆ. ಫೇಸ್ಬುಕ್ ಅಲ್ಲಿ ಉಳಿದವರೆಲ್ಲ ಹೇಗೆ ಮೀಟ್ ಆದ್ರು? ಉಳಿದವ್ರು ಅಂದ್ರೆ ಅವ್ರಿಗೆ ಮೋಹನ್ ಅವರಿಗೆ ತುಂಬಾ ಜನ ಫ್ರೆಂಡ್ಸ್ ಪರಿಚಯ ಇದ್ದಾರೆ ಫೇಸ್ಬುಕ್ ಮುಖಾಂತರ. ಸೊ ಅವರಿಂದ ನಾನು ಬೇರೆಯವ್ರನ್ನ ಮೀಟ್ ಆಗಿ ಸೊ ಕುತ್ಕೊಂಡೆಲ್ಲ ಡಿಸ್ಕಷನ್ ಮಾಡಿ ಸೊ ಈ ರೀತಿ ಮಾಡಬೇಕು ಅಂತ ಸೊ ಈ ರೀತಿ ಎಲ್ಲ ಪ್ಲಾನ್ ಮಾಡೀನಿ. ಇನ್ನು ಕೊಲವೆರಿ ಹಾಡಿನಲ್ಲಿ ತಮಿಳು ಮತ್ತು ಇಂಗ್ಲಿಷ್ನ ಮಿಶ್ರಣ ಇದ್ದ ಹಾಗೆ ಈ ಅರ್ತ್ ಸಾಂಗ್ ನ ಲಿರಿಕ್ಸ್ ಕಂಗ್ಲಿಷ್ನಲ್ಲಿದೆ. ಕಾಡನ್ನ ಉಳಿಸಿ ಪ್ರಾಣಿಗಳನ್ನ ರಕ್ಷಿಸಿ ಅನ್ನೋದು ಈ ಹಾಡಿನ ಸಾರಾಂಶ. ಸದ್ಯಕ್ಕೆ ಹಾಡು ಯೂಟ್ಯೂಬ್ನಲ್ಲಿ ಚಾಲ್ತಿಯಲ್ಲಿದ್ದು, ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳಿಗೆ ತೆರಳಿ ಆಲ್ಬಮ್ ಅನ್ನ ಪ್ರದರ್ಶಿಸ್ತೀವಿ ಅಂತಾರೆ ಸೇವ್ ಟೈಗರ್ ತಂಡದ ಯುವಕರು. ಮುಂದೆ ಅದೇ ಇಲ್ಲ ಸ್ಕೂಲ್ ಮಕ್ಕಳಿಗೆ ಇಲ್ಲ ಬೇರೆ ಯಾವ್ದಾದ್ರು ಪ್ರೋಗ್ರಾಮ್ ಆದಾಗ ಸ್ಕ್ರೀನ್ ಮಾಡಿ, ಮತ್ತೆ ನಾವು ಬೇರೆ ಬೇರೆ ಟ್ರಾವೆಲಿಂಗ್ ಎಲ್ಲ ಹೋದಾಗ ಅದು ಕಾಡ್ ಸುತ್ತ ಜನ ಇರ್ತಾರೆ, ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಯಾವ್ದಾದ್ರು ಒಂದು ಆಕ್ಟಿವಿಟಿ ಅಥವಾ ಒಂಥರ ಪ್ರೋಗ್ರಾಮ್ ಮಾಡಿ ಅಂತ ಅನ್ಕೊಂಡಿದೀವಿ. ಸೊ ಲೆಟ್ಸ್ ಸಿ. ಅರ್ತ್ ಸಾಂಗ್ ಬಗ್ಗೆ ಈ ತಂಡದವರು ಮೂಲ ಗಾಯಕ ಧನುಷ್ಗೆ ಮೆಸೇಜ್ ಕೂಡ ಮಾಡಿದ್ದಾರಂತೆ. ಒಟ್ನಲ್ಲಿ ಕೊಲವೆರಿ ಡಿ ಮೇನಿಯಾ ಹಲವು ಪ್ರಯೋಗಗಳಿಗೆ ಕಾರಣವಾಗಿದೆ. ಆದ್ರೆ ಈ ಪ್ರಯೋಗವನ್ನ ಜನ ಎಷ್ಟರ ಮಟ್ಟಿಗೆ ಸ್ವೀಕರಿಸ್ತಾರೆ ಅಂತ ಕಾದು ನೋಡಬೇಕಿದೆ. ಪ್ರಮೋದ್, TV9 ಬೆಂಗಳೂರು. ಇದು ಇವತ್ತಿನ ಜಸ್ಟ್ ಬೆಂಗಳೂರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.